ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಅತ್ಯಂತ ಗಂಭೀರವಾದಂಥ ಚರ್ಚೆ ಶನಿವಾರ ನಡೆದಿದೆ. ಸೀಸನ್ 12ರ ಒಂದು ಗಂಭೀರವಾದಂತಹ ಚರ್ಚೆ ಮಾತ್ರವಲ್ಲದೆ ಇಬ್ಬರ ಮುಖವಾಡವನ್ನು ಕಳಚುವಂಥ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ತುಂಬ ನೀಟಾಗಿ ಮಾಡಿದ್ದಾರೆ. ರಕ್ಷಿತಾ ಪರ ನಿಂತಹ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಮಾಡಿದಂತಹ ಬೃಹನ್ ನಾಟಕವನ್ನು ತೆರೆದಿಟ್ಟಿದ್ದಾರೆ. ಅವರು ಮಾಡಿದಂಥ ಕುತಂತ್ರವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಆದರೆ ಎಲ್ಲೂ ಕೂಡ ಜಾಹ್ನವಿಗಾಗಲಿ ಅಶ್ವಿನಿ ಗೌಡಗಾಗಲಿ ಕಿಂಚಿತ್ತೂ ಕೂಡ ತಾವು ಮಾಡಿದ್ದು ತಪ್ಪು ಅಥವಾ ತಮ್ಮಿಂದ ಇನ್ನೊಬ್ಬರಿಗೆ ನೋವಾಗಿದೆ, ತಾವು ಇನ್ನೊಬ್ಬರ ಭಾವನೆ ಜೊತೆಗೆ ಆಟವಾಡಿದ್ವಿ, ನಾವು ಬಳಸಿದಂಥ ಪದಗಳು ತಪ್ಪು ಅನ್ನುವಂತಹ ಕಿಂಚಿತ್ತು ಕೂಡ ಪ್ರಾಯಶ್ಚಿತ್ತದ ವ್ಯಕ್ತ ಆಗುವಂತಹ ಭಾವನೆ ಅವ್ರ ಮುಖದಲ್ಲಿ ಕಾಣಿಸ್ಲಿಲ್ಲ, ಅವರ ಮಾತಲ್ಲಿ ನಾವು ನೋಡೋಕ್ಕೆ ಸಿಗಲೇ ಇಲ್ಲ. ಅದರಲ್ಲೂ ಕೂಡ ಎಸ್ಪೆಷಲಿ ಜಾಹ್ನವಿ ಪ್ರತಿಯೊಂದು ಮೂಮೆಂಟನ್ನು ಕೂಡ ಎಂಜಾಯ್ ಮಾಡ್ತಿದ್ದಾರೇನೋ ಅಂತೇಳಿ ಅನ್ನಿಸ್ತಿದೆ. ಸುದೀಪ್ ಅವರು ಬಳಕೆ ಮಾಡಿದಂತಹ ಅಥವಾ ಅವರು ಹೇಳಿದಂಥ ಒಂದೊಂದು ಬುದ್ಧಿ ಮಾತನ್ನು ಕೂಡ ಜಾಹ್ನವಿ ಬಹುಶಃ ತಮಾಷೆಯಾಗಿ ತೆಗೆದುಕೊಂಡಿದ್ದಾರೆ ಅಂತೇಳಿ ಅನ್ನಿಸ್ತಿದೆ. ಇನ್ನು ಅಶ್ವಿನಿ ಗೌಡ ಮುಖದಲ್ಲೂ ಕೂಡ ಎಲ್ಲೂ ಕೂಡ ತನ್ನ ಪಾಪ ಪ್ರಜ್ಞೆಯ ಒಂದು ಭಾವನೆ ಕಾಣಿಸ್ಲೇ ಇಲ್ಲ. ಹಾಗಾದರೆ ಇವರಿಗಿದು ಮುಟ್ಲೇ ಇಲ್ವಾ? ಸುದೀಪ್ ಅವರು ಹೇಳಿದಂತಹ ಬುದ್ಧಿ ಮಾತುಗಳು ಇವರಿಗೆ ತಲುಪಲೇ ಇಲ್ವಾ? ಇವರು ಮಾಡಿರುವಂಥ ತಪ್ಪು ಏನು ಅನ್ನೋದೇ ಅರಿವಿಗೆ ಬಂದಿಲ್ವಾ? ಅತ್ಯಂತ ವಿಚಿತ್ರ ಅಂತೇಳಿ ಅನಿಸುತ್ತೆ. ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಶನಿವಾರದ ರಾತ್ರಿಯ ಕಾವು ಯಾವ ರೀತಿ ಇತ್ತು? ಅಶ್ವಿನಿ ಮತ್ತು ಜಾಹ್ನವಿಗೆ ಇನ್ನೂ ಕೂಡ ಈ ತಪ್ಪು ಅರಿವಾಗದೇ ಇರೋದು ಯಾಕೆ? ಇದೇ ಅಶ್ವಿನಿ ಮತ್ತು ಜಾಹ್ನವಿ ಗಿಲ್ಲಿಯನ್ನು ಹೀಯಾಳಿಸಿದರು. ಒಂದೇ ಬನಿಯನ್ ಹಾಕ್ಕೊಂಡು ಓಡಾಡ್ತೀಯಲ್ಲ ಅಂತೇಳಿ ಹೇಳಿದರು. ಆದರೆ ಗಿಲ್ಲಿ ತೆಗೆದುಕೊಂಡಂಥ ಸ್ಟ್ಯಾಂಡಿಗೆ ಕಿಚ್ಚ ಸುದೀಪ್ ಅವರು ಈ ಸೀಸನ್ನ ಮೊದಲ ಚಪ್ಪಾಳೆಯನ್ನು ಕೊಡೋದ್ರ ಮೂಲಕ ಗಿಲ್ಲಿ ಎಂತಹ ಸಾಧಕ, ಗಿಲ್ಲಿಯ ಮಾತು ಎಂತಹ ನಿಷ್ಠುರತನವಾಗಿತ್ತು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಈ ಮೂಲಕ ಮತ್ತೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಗಿಲ್ಲಿ ಯಾರು ಏನೇ ಹೇಳಲಿ, ನೀವು ಬನಿಯನ್ ಹಾಕ್ಕೊಂಡು ಓಡಾಡ್ತಿದ್ರೇ ಚಂದ ಅಂಥೇಳಿ ಬೆನ್ನು ತಟ್ಟುವಂಥ ಕೆಲಸವನ್ನು ಸುದೀಪ್ ಮಾಡಿದ್ದಾರೆ. ಈ ಮೂಲಕ ಜಾಹ್ನವಿ ಮತ್ತು ಅಶ್ವಿನಿಗೆ ಮಾತಿನಲ್ಲೂ ಕೂಡ ಪಂಚನ್ನು ಕೊಟ್ಟಿದ್ದಾರೆ. ಆರಂಭದಿಂದ ಅಂತ್ಯದವರೆಗೂ ಕೂಡ ಪಂಚನ್ನು ಕೊಟ್ಟಿದ್ದಾರೆ. ಬಟ್ ಅಂತ್ಯದಲ್ಲಂತೂ ಜನ್ಮವನ್ನೇ ಜಾಲಾಡಿಬಿಟ್ಟಿದ್ದಾರೆ. ಅಷ್ಟಾದರೂ ಕೂಡ ಇವರಿಗೆ ಪಾಪ ಪ್ರಜ್ಞೆ ಕಾಡ್ತಿಲ್ಲಲ್ಲ ಅನ್ನೋದಷ್ಟೇ ಈಗ ಕರ್ನಾಟಕದ ಜನತೆ, ಬಿಗ್ ಬಾಸ್ನ ವೀಕ್ಷಕರು, ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಮಾತನಾಡಿಕೊಳ್ತಿರೋದು. ಹಾಗಾದರೆ ಹೇಗಿತ್ತು ಈ ಕ್ಲಾಸ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಒಂದು ಕಡೆ, ಮತ್ತೊಂದು ಕಡೆ ವಾರದ ಕತೆ ಕಿಚ್ಚನ ಜೊತೆ ಇನ್ನೊಂದು ಕಡೆ. ಇಲ್ಲಿ ಈ ಸೀಸನ್ನ ವಿನ್ನರ್ ಯಾರು ಅನ್ನುವಂತಹ ಅನೌನ್ಸ್ಮೆಂಟ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಸೀಸನ್ನಲ್ಲಿ ಅತ್ಯಂತ ಕೆಟ್ಟದಾಗಿ ಆಡಿದಂಥ ಇಬ್ಬರ ಪರಿಚಯವೂ ಕೂಡ ಸುದೀಪ್ ಮಾಡಿಸಿಕೊಟ್ಟಿದ್ದಾರೆ. ಹೌದು ನೋಡಿ, ಚಿಕ್ಕದೊಂದು ವಿಚಾರ, ಏನು ಗೆಜ್ಜೆ ಸದ್ದಿನ ವಿಚಾರ. ಬಟ್ ಆ ಗೆಜ್ಜೆ ಸದ್ದಿನ ವಿಚಾರ ಚಿಕ್ಕದಾಗಿದ್ದರೆ ಬಹುಶಃ ಸುದೀಪ್ ಅವರು ಇದನ್ನು ಚರ್ಚೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಫನ್ನಾಗಿಯೇ ಉಳಿದು ಬಿಟ್ಟಿದ್ದರೆ ಬಹುಶಃ ಅವರು ಕೂಡ ನಗಾಡಿ ಸುಮ್ಮನೆ ಆಗಿಬಿಡ್ತಿದ್ರು. ಬಟ್ ಇದು ಫನ್ ಆಗಲಿಲ್ಲ. ಇದು ಒಬ್ಬ ವ್ಯಕ್ತಿಯ ಮೇಲೆ ನೇರವಾದಂತಹ ಮತ್ತು ವೈಯಕ್ತಿಕವಾದಂತಹ ದಾಳಿ ಆಗಿಬಿಡ್ತು. ರಕ್ಷಿತಾ ಮೇಲೆ ಈ ಗೆಜ್ಜೆ ಸದ್ದು ಅನ್ನೋದೇ ಅಸ್ತ್ರವಾಗಿ ಬಿಡ್ತು. ಅಶ್ವಿನಿ ಮತ್ತು ಜಾಹ್ನವಿ ಮಾಡಿದಂಥ ಕುತಂತ್ರ, ಬಂಡತನ, ದರ್ಪ, ದೌಲತ್ತಿನ ಪರಿಣಾಮ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಮತ್ತು ಜಾಹ್ನವಿಯವರ ಜನ್ಮ ಜಾಲಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಕ್ಲಾಸ್ ತೆಗೆದುಕೊಂಡ್ರು, ಸರಿಯಾಗೇ ಕ್ಲಾಸನ್ನು ತೆಗೆದುಕೊಂಡ್ರು. ಅಷ್ಟಾದರೂ ಕೂಡ ಬಹುಶಃ ಇವರಿಗೆ ಆ ಕ್ಲಾಸ್ ಸಾಲಿಲ್ಲ ಅಂತೇಳಿ ಅನಿಸ್ತಿದೆ. ಇಬ್ಬರು ಮುಖದಲ್ಲೂ ಕೂಡ ನಾನು ಕೊನೆವರೆಗೆ ಅಬ್ಸರ್ವ್ ಮಾಡುವಂಥದ್ದು ಒಂದು ಚೂರು ಕೂಡ ಚೇಂಜಸ್ ಕಾಣಿಸ್ಲಿಲ್ಲ. ಆ ಮುಖದಲ್ಲಿ ತಾವು ತಪ್ಪು ಮಾಡಿದ್ದೀವಿ ಅನ್ನೋಂತಹ ಭಾವನೆಯೇ ವ್ಯಕ್ತವಾಗಲಿಲ್ಲ. ಇವನ್ನು ಬಾಯ್ಬಿಟ್ಟು ಹೇಳಿದ್ರು, ಮಂಜು ಭಾಷಿಣಿ ಹೇಳಿದ್ರು, ನೋಡಿ ಸರ್ ಅವ್ರ ಮುಖದಲ್ಲಿ ಪ್ರಾಯಶ್ಚಿತ್ತ ಅನ್ನೋದೇ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರು. ಏನೇ ಹೇಳಿದ್ರು ಕೂಡ ಆ ಎರಡು ಮುಖದಲ್ಲೂ ಕೂಡ ಆ ಕುತಂತ್ರ ಮುಖದಲ್ಲಿ ಕನ್ನಿಂಗ್ನೆಸ್ ಬಿಟ್ಟರೆ ಬೇರೆ ಏನೂ ಕೂಡ ಕಾಣಿಸ್ತಾನೆ ಇರಲಿಲ್ಲ. ಜಾಹ್ನವಿ ನಗುವಿನ ಹಿಂದೆ ಸಾಕಷ್ಟು ಕೆಟ್ಟ ಮನಸ್ಥಿತಿಯ ಆಲೋಚನೆಗಳಿದ್ದಾವೆ ಅನ್ನೋದು ಈಗ ಬಹಿರಂಗ ಆಯಿತು. ಅದನ್ನು ಬಹಿರಂಗಪಡಿಸಿದ್ದಾರೆ ಆ್ಯಕ್ಚುಲಿ. ಅದ್ರ ಜೊತೆಗೆ ಅಶ್ವಿನಿಯ ಆ ಸೈಲೆಂಟ್ ವ್ಯಕ್ತಿತ್ವ ಅಥವಾ ಗಟ್ಟಿತನದ ವ್ಯಕ್ತಿತ್ವ ಏನಿದೆ ಅದರ ಹಿಂದೆ ಇರುವಂತಹ ಮತ್ತೊಂದು ಮುಖವಾಡವು ಕೂಡ ಈಗ ಕಳಚಿ ಬಿದ್ದಿದೆ. 3 ವಾರ ಆಗ್ತಿದ್ದಂತೆ ಈ ಗೆಜ್ಜೆ ಸದ್ದಿನ ಮೂಲಕ ಏನೆಲ್ಲ ತಮಾಷೆಯನ್ನು ಮಾಡ್ಬೋದು ಆ ತಮಾಷೆಯನ್ನು ಬಿಟ್ಟು ಅಮಾಸೆ ಮಾಡಿದಂಥ ಕಾರಣಕ್ಕೋಸ್ಕರ ದೆವ್ವ ಬಿಡಿಸುವಂಥ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಮಾಡಿದ್ರು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಕುಲಗೆಟ್ಟು ಹೋಗ್ತಿದೆ ಅಂದಾಗ ತಮಾಷೆ ಹೇಗಾಗುತ್ತೆ ಅಂತೇಳಿ ಸುದೀಪ್ ಪ್ರಶ್ನೆ ಮಾಡಿದ್ರು. ಜಾಹ್ನವಿ ಅವರು ಸ್ಪಷ್ಟನೆ ಕೊಡೋದಕ್ಕೆ ಹೋಗಿದ್ದಲ್ಲದೆ
ಹರ್ಟ್ ಮಾಡುವಂಥ ಉದ್ದೇಶ ಇರಲಿಲ್ಲ ಅಂತಲೂ ಕೂಡ ಹೇಳಿದರು. ಹಾಗಾದರೆ ಹರ್ಟ್ ಆಗಿಲ್ವಾ, ಯಾರಿಗೂ ಹರ್ಟ್ ಆಗಿಲ್ವಾ ಅಂತೇಳಿ ಸುದೀಪ್ ಪ್ರಶ್ನೆನ ಕೇಳಿದರು. ನಾವು ಏನಾದರೂ ಹೇಳಿದಾಗ ಅದು ನಗು ಬಂದರೆ ಅದು ಮಾತ್ರ ಜೋಕ್, ಅದು ಮಾತ್ರ ಜೋಕ್. ಅದನ್ನು ಬಿಟ್ಟು ಬೇರೆ ಏನೇ ಆದರೂ ಕೂಡ ಅದು ಕ್ಯಾರೆಕ್ಟರ್ ಹತ್ಯೆ ಅಂತ ಹೇಳ್ಬಿಟ್ಟು ಜಾಹ್ನವಿಗೆ ತಿವಿದ್ರು. ರಕ್ಷಿತಾ ಅವರು ತಮ್ಮ ವೈಯಕ್ತಿಕ ಬದುಕು ಹಾಳಾಗ್ತದೆ ಅಥವಾ ತಮ್ಮ ವ್ಯಕ್ತಿತ್ವ ಹಾಳಾಗ್ತಿದೆ ಅಂತ ಹೇಳ್ಬಿಟ್ಟು ಅದನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಮಾತನಾಡಿದರು. ತಪ್ಪೇನಿದೆ? ಎಲ್ಲೂ ಕೂಡ ಅವರು ನಿಮ್ಮ ಥರ ಕೆಟ್ಟ ಪದಗಳನ್ನು ಬಳಕೆ ಮಾಡಲಿಲ್ಲ. ಜಾಹ್ನವಿ ಮತ್ತು ಅಶ್ವಿನಿ ನಿಮ್ಮದು ತುಂಬ ಪರ್ಸ್ನಲ್ ಆಯಿತು. ನೀವು ಮಾಡಿದಂಥ ಪದಗಳ ಬಳಕೆ ಇದೆಯಲ್ಲ ಅದು ತುಂಬಾ ಕೆಟ್ಟದಾಗಿತ್ತು. ಇದರಿಂದ ರಕ್ಷಿತಾ ಅವರು ಹರ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೇರವಾಗಿ ಇಬ್ಬರಿಗೂ ಕೂಡ ಬುದ್ಧಿ ಹೇಳಿದರು. ಒಮ್ಮೆ ಸುದಿ ನಿಮ್ಮನ್ನು ಅಮ್ಮ ಅಂತೇಳಿ ಕರೆದಾಗ ನಿಮ್ಗೆ ಹರ್ಟ್ ಆಗ್ತದೆ, ಅದೇ ನೀವು ಬೇರೆಯವ್ರಿಗೆ ಈಡಿಯಟ್ ಅಂತೇಳಿ ಕರೆಯೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರು. ಇದನ್ನು ಅಶ್ವಿನಿ ಅವರು ಒಪ್ಕೊಂಡ್ರು. ಭಾಷೆಯ ವಿಚಾರಕ್ಕೆ ಜಾಹ್ನವಿ ಟೀಕೆ ಮಾಡಿದರು. ಇದಕ್ಕೂ ಕೂಡ ಜಾಹ್ನವಿಗೆ ಬುದ್ಧಿ ಹೇಳಿದ್ರು. ಬಹುಶಃ ಇಲ್ಲಿ ಸುದೀಪ್ ಹೇಳಿದಂಥ ಮಾತುಗಳು ಸಾಲಿಲ್ಲ ಅಂತಲೂ ಕೂಡ ಅನಿಸುತ್ತೆ ಒಂದು ಕಡೆ. ಯಾಕಂತ ಹೇಳಿದ್ರೆ ಇಲ್ಲಿ ಸುದೀಪು ಇನ್ನೂ ಕೂಡ ಖಾರವಾಗಿಯೇ ಹೇಳಬೇಕಾಗಿತ್ತು. ಇವರಿಗೆ ಈ ಅದು ಹೇಳ್ತಾರಲ್ಲ, ದಡ್ಡನಿಗೆ ಒಂದು ರೀತಿಯಲ್ಲಿ ಅದೊಂದು ಮಾತಿದೆ ನೋಡಿ, ಬುದ್ಧಿವಂತನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತೇಳಿ. ಹಾಗೆ ಇವರಿಗೆ ಈ ಅತಿ ಬುದ್ಧಿವಂತರು ಇವರಿಗೆ ಮಾತಿನ ಪೆಟ್ಟಲ್ಲಿ ಸಾಲಲ್ಲ. ಆ ಮಾತು ಹೇಗಿರಬೇಕು ಅಂತ ಹೇಳಿದ್ರೆ ಇನ್ನೂ ಕೂಡ ತೀಕ್ಷ್ಣವಾಗಿರಬೇಕು. ಎದುರುಗಡೆಯಿಂದ ಚುಚ್ಚಿದ್ರೆ ಹಿಂದ್ಗಡೆಯಿಂದ ಹೊರಗಡೆ ಹೋಗಬೇಕಲ್ಲ, ಆ ರೀತಿ ಇರಬೇಕು. ಆ ರೀತಿ ಮಾಡಿದಾಗ ಮಾತ್ರ ಬಹುಶಃ ಇವ್ರಿಗೆ ಬುದ್ಧಿ ಬರುವಂಥದ್ದು. ಅಲ್ಲಿವರೆಗೂ ಕೂಡ ಇವರಿಗೆ ಬುದ್ಧಿ ಬರೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ನೋಡಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಇಲ್ಲಿ ಅಶ್ವಿನಿಗೆ ಈ ಜಾಹ್ನವಿ ಬಕೆಟನ್ನು ಹಿಡ್ಕೊಂಡೆ ಇಲ್ಲಿವರೆಗೆ ಬಂದಿದ್ದೀರಾ. ಎಲ್ಲರೂ ನೇರವಾಗಿ ಹೇಳ್ತಾರೆ, ಎಲ್ಲರೂ ಕೂಡ ಹೇಳ್ತಾರೆ, ನೀವು ಬಕೆಟ್ ಹಿಡ್ಕೊಂಡು ಬರ್ತಿದ್ದೀರಾ ಅಂತೇಳಿ. ಅದು ಜಾಹ್ನವಿಗೆ ಅರ್ಥನೇ ಆಗ್ತಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ನೋಡಿ, ಗಿಲ್ಲಿಗೆ ಚಪ್ಪಾಳೆ ಬರ್ತದೆ, ಕಿಚ್ಚನ ಚಪ್ಪಾಳೆ ಬರ್ತದೆ. ಯಾಕೆ? ಗಿಲ್ಲಿ ಸ್ಟ್ಯಾಂಡನ್ನು ತೆಗೆದುಕೊಂಡ್ರು, ರಕ್ಷಿತ ಪರವಾಗಿ ನಿಂತರು ಅನ್ನೋದ ಕಾರಣಕ್ಕೋಸ್ಕರ ಒಂದು ಚಪ್ಪಾಳೆ ಬರ್ತದೆ. ಆ ಚಪ್ಪಾಳೆಯ ಫೋಟೋವನ್ನು ತರೋದಕ್ಕೆ ಕಿಚ್ಚ ಸುದೀಪ್ ಅವರು ಯಾರನ್ನು ಕಳಿಸ್ತಾರೆ ಸ್ಟೋರ್ ರೂಮಿಗೆ? ಇದೆ ಅಶ್ವಿನಿ ಮತ್ತು ಜಾಹ್ನವಿಯನ್ನು ಕಳಿಸ್ತಾರೆ. ಆಗ ಜಾಹ್ನವಿಗೆ ನಗು, ಅಂದರೆ ಇಲ್ಲಿ ಗಿಲ್ಲಿಗೆ ಚಪ್ಪಾಳೆ ಬಂದುಬಿಡ್ತಲ್ಲ ಅಂತೇಳಿ ನಗು. ಅದು ಯಾವ ರೀತಿ ನಗು? ಅದು ಕುಹಕ ನಗು. ಆ ಕುಹಕ ನಗುವನ್ನು ನೋಡಿದಂತಹ ಈ ಕಿಚ್ಚ ಸುದೀಪ್ ಅವರು ಮತ್ತೆ ಪ್ರಶ್ನೆಯನ್ನು ಮಾಡ್ತಾರೆ. ಅಂದರೆ ಇಲ್ಲಿ ನೋಡಿ, ಯಾವ ರೀತಿಯಾದಂಥ ವ್ಯಕ್ತಿತ್ವ ಇರೋದು ಅನ್ನೋದನ್ನು ಕರುನಾಡು ನೋಡ್ತಿದೆ ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ ರೀ ಇವರಿಗೆ. ಅಂದರೆ ಜಾಹ್ನವಿಗೆ ತನ್ನನ್ನು ಕ್ಯಾಮ್ರಾ ನೋಡ್ತಿದೆ, ಅಥವಾ ಅಶ್ವಿನಿಗೆ ತನ್ನನ್ನು ಕ್ಯಾಮ್ರಾ ನೋಡ್ತಿದೆ, ಇಡೀ ಕರ್ನಾಟಕಕ್ಕೆ ನಾವು ಮಾಡ್ತಿರುವಂತಹ ಮಣ್ಣು ತಿನ್ನೋ ಕೆಲಸ ಗೊತ್ತಾಗ್ತಿದೆ, ಇದ್ಯಾವುದು ಕೂಡ ಅರಿವೇ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ. ಇಷ್ಟೆಲ್ಲ ಆದ್ರೂ ಕೂಡ ಅವರ ಮನಸ್ಸಿನಲ್ಲಿ, ಅವರ ಮುಖದಲ್ಲಿ ಎಲ್ಲೂ ಕೂಡ ಪಾಪ ಪ್ರಜ್ಞೆ ಇಲ್ಲ. ಗಿಲ್ಲಿ ಫೋಟೋ ತರಕ್ಕೆ ಹೋದಾಗಲೂ ಕೂಡ ಹಾಗೆ ಆಯ್ತು ನೋಡಿ. ಗಿಲ್ಲಿ ಫೋಟೋವನ್ನು ನೋಡಿ ನಗಾಡೋದೇನೋ, ತಮಾಷೆ ಮಾಡೋದೇನೋ ಜಾಹ್ನವಿ ಹಿಡ್ಕೊಂಡ್ರು ನೋಡಿ ಸುದೀಪ್, ಅದಕ್ಕೂ ಕೂಡ ಹಿಡ್ಕೊಂಡ್ರು. ಇನ್ನು ಈ ಕರ್ನಾಟಕ ಮ್ಯಾಪ್ನ ಕೆಳಗಡೆ ಗಿಲ್ಲಿ ಆ ಫೋಟೋವನ್ನು ಹಾಕಿದಾಗ ಇಡೀ ಕರ್ನಾಟಕದ ಪ್ರೀತಿಯನ್ನು, ಹೃದಯವನ್ನು ನೀವು ಗೆದ್ದಿದ್ದೀರ ಗಿಲ್ಲಿ ಅಂತಲೂ ಕೂಡ ಸುದೀಪ್ ಹೇಳಿದ್ದಾರೆ. ಜೊತೆಗೆ ಅಶ್ವಿನಿಗೆ ಇಂಡೈರೆಕ್ಟ್ಲಿ ಹೇಳಿದ್ದಾರೆ, ನೀವು ಹೋಗ್ತಿರುವಂತಹ ರೀತಿ ನೋಡಿದ್ರೆ ಫೋಟೋ ಅಲ್ಲಿ ಬರಲ್ಲ, ಬೇರೆ ಕಡೆ ಬರುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಅಂದರೆ ಎಲಿಮಿನೇಷನ್ ಆಗುವಂತಹ ಪಟ್ಟಿಯಲ್ಲಿ ಬಹುಶಃ ಅಶ್ವಿನಿ ಗೌಡ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಂಡ್ರು ಕೂಡ ಅಚ್ಚರಿಲ್ಲ. ಇಲ್ಲ, ಹೋಗ್ಬೇಕು, ಇಂಥವ್ರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹರಲ್ಲ. ಯಾಕಂತ ಹೇಳಿದ್ರೆ ಇನ್ನೊಬ್ಬರ ವ್ಯಕ್ತಿತ್ವವನ್ನು ಹರಣ ಮಾಡಿ ಅಥವಾ ಇನ್ನೊಬ್ಬರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿ ಅಲ್ಲಿ ಇರೋದಕ್ಕೆ ಸೂಕ್ತ ಅಲ್ವೇ ಅಲ್ಲ. ಇಬ್ಬರೂ ಕೂಡ ಅಲ್ವೇ ಅಲ್ಲ. ಅದೇ ಒಂದು ರೀಸನನ್ನು ಈಗ ಎಲ್ಲರೂ ಕೂಡ ಕೊಡ್ತಿದ್ದಾರೆ. ಬಹುಶಃ ಅಶ್ವಿನಿ ಮತ್ತು ಜಾಹ್ನವಿ ಇನ್ನೂ ಕೂಡ ಬದಲಾಗದೇ ಇದ್ದರೆ, ಈ ವಾರ ಬದಲಾಗದೇ ಇದ್ದರೆ ಬಹುಶಃ ಮುಂದಿನ ವಾರನೇ ಕೊನೆ ವಾರ ಆದರೂ ಕೂಡ ಅಚ್ಚರಿ ಪಡಬೇಡಿ. ಒಂದು ಹೊರಗಡೆಯಿಂದನೂ ಕೂಡ ಇವರು ಹೊರಗಡೆ ಹೋಗಬೇಕು ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಅಂದರೆ ವೀಕ್ಷಕರು ಕೂಡ ಇವರಿಬ್ಬರನ್ನ ಬಿಗ್ ಬಾಸ್ ಮನೆಯಲ್ಲಿ ಇನ್ನೇನು ಇಟ್ಕೊಳ್ತೀರಾ, ಕಳಿಸಿ ಹೊರಗೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಬಟ್ಟು ಇಲ್ಲಿ ಈ ಅಶ್ವಿನಿ ಮತ್ತು ಜಾಹ್ನವಿ ಒಂದು ರೀತಿಯಲ್ಲಿ ಗಳಸ್ಯ ಗಂಟಸ್ಥ ರೀತಿ ಆಗಿಬಿಟ್ಟಿದ್ದಾರೆ. ಅಂದರೆ ಇಬ್ಬರು ಒಬ್ರಿಗೊಬ್ರು ಒಬ್ಬೊಬ್ಬ ಏನು ಕ್ಲೋಸು. ಅಶ್ವಿನಿಗೆ ಈಕೆ ಜಾಹ್ನವಿ ಅಂತೂ ಬಕೆಟೇ ಹಿಡಿತಿದ್ದಾರೆ, ಬಕೆಟಿಗಿಂತಲೂ ಸಿಂಟೆಕ್ಸ್ ಹಿಡಿತಿದ್ದಾರೆ. ಏನು ಜಂಟಿಯಾಗಿದ್ದೀರಿ ಇರದೇ ಇದ್ರೂ ಕೂಡ ಜಂಟಿಗಳ ರೀತಿಯಲ್ಲಿ ಒಂದೇ ಬೆಡ್ಡಲ್ಲಿ ಮಲಗೋದೇನೋ, ಒಟ್ಟಿಗೆ ಇರೋದೇನೋ, ಒಟ್ಟಿಗೆ ಮಾತನಾಡೋದೇನೋ, ಒಟ್ಟಿಗೆ ಕುತಂತ್ರ ಮಾಡೋದೇನೋ, ಒಟ್ಟಿಗೆ ಕೆಲವೊಂದು ಕೆಟ್ಟ ಪದಗಳನ್ನು ಚರ್ಚೆ ಮಾಡೋದೇನೋ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದೇನೋ. ಸಾಮಾನ್ಯವಾಗಿ ಮತ್ತೊಬ್ಬರನ್ನ ಪುಷ್ ಮಾಡೋದು ಭಾರಿ ಬೇಗ ಔಟ್ ಆಗಿಬಿಡ್ತಾರೆ. ಇಲ್ಲೂ ಕೂಡ ಹಾಗೆ ಆಗ್ತಿದೆ. ಅಶ್ವಿನ್ನ ಪುಷ್ ಮಾಡ್ತಿರುವಂಥ ಜಾಹ್ನವಿಯವರೇ ಇಲ್ಲಿ ಹೋಗ್ತಾ ಪುಷ್ ಮಾಡ್ತಾ ಇಲ್ಲಿಗೆ ಬರ್ತೀರಾ ಅಂತಲೂ ಕೂಡ ಸುದೀಪ್ ನೇರವಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ.
ಜಾನಿ ಅವರೇ, ನೀವು ಅಶ್ವಿನಿ ಅವರನ್ನು ಚೆನ್ನಾಗಿ ಪುಷ್ ಮಾಡ್ತಾ ಇದ್ದೀರಾ, ಹೀಗೆ ಪುಷ್ ಮಾಡ್ತಾಯಿರಿ, ಶೀಘ್ರವೇ ಇಲ್ಲಿಗೆ ಬರ್ತೀರಾ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಅದು ಯಾಕೆ ಸುದೀಪ್ ಇಂಥ ಮಾತುಗಳನ್ನು ಯಾಕೆ ಹೇಳಿದ್ರು ಅನ್ನೋದೇ ಬಹುಶಃ ಈಕೆಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ. ಈಗ ನನಗೆ ಅನಿಸುತ್ತೆ ಜಾಹ್ನವಿ ಅವರು ಮತ್ತು ಅಶ್ವಿನಿ ಅವರು ಈ ಪರಿಸ್ಥಿತಿಗೆ ಬರೋದಕ್ಕೆ ಅವ್ರುಗಳೇ ನೇರವಾದಂಥ ಹೊಣೆಗಾರರು, ಕಾರಣಕರ್ತರು ಅಂತಲೇ. ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಇತರ ಸದಸ್ಯರ ಬಗ್ಗೆನೂ ಕೂಡ ನಮಗೆ ಒಂದು ರೀತಿಯಲ್ಲಿ ಬೇಜಾರಾಗುತ್ತೆ ರೀ. ಯಾಕೆ ಯಾರಿಗೂ ಕೂಡ ವ್ಯಕ್ತಿತ್ವ ಅನ್ನೋದೇ ಇಲ್ವಾ? ಇಲ್ಲಿ ಒಬ್ಬ ಬಿಟ್ಟು ಯಾರಿಗೂ ಕೂಡ ವ್ಯಕ್ತಿತ್ವ ಅನ್ನೋದೇ ಇಲ್ವಾ? ಯಾರಿಗೂ ಕೂಡ ಮಾತನಾಡಬೇಕು, ಸ್ಟ್ಯಾಂಡ್ ತಗೊಂಡ್ಕೊಳ್ಬೇಕು, ಒಬ್ಬರ ಅನ್ಯಾಯದ ವಿರುದ್ಧ ಮಾತನಾಡಬೇಕು, ಏನೂ ಇಲ್ವಾ? ಎಲ್ಲರೂ ಕೂಡ ಅಷ್ಟು ಹೆದರಿಗಿ ಬಕೆಟ್ ಹಿಡ್ಕೊಂಡು ಕೂತ್ಬಿಟ್ರೆ ಆಟ ಆಗ್ಬಿಡುತ್ತಾ? ಅದೇ ಅಲ್ವಾ ವ್ಯಕ್ತಿತ್ವದ ಆಟ, ಅದೇ ಅಲ್ವಾ ಬಿಗ್ ಬಾಸ್? ಯಾವಾಗ ಇವರೆಲ್ಲ ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಬಟ್ ನಿಮಗೆ ಎಷ್ಟು ಖುಷಿ ಇದೆ ಕಿಚ್ಚ ಸುದೀಪ್ ಅವರ ಶನಿವಾರದ ಕ್ಲಾಸ್ನ ಬಗ್ಗೆ? ನಿಮಗೆ ಎಷ್ಟು ಖುಷಿ ಇದೆ? ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಕಿಚ್ಚ ಸುದೀಪ್ ಅವರಿಂದ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.